25 ಏಪ್ರಿಲ್ 23ಕ್ಕೆ ಕಾಪ್ರಾ ಬಂಕ್ ಹತ್ರ ಯಾರೋ ತಳ್ಳೋಗಿದ್ರಂತ ನ್ಯೂಸಾಗಿ ಬಂತು. ನಾನು ನಮ್ಮ ತಾಯಿಗೆ ತಿಳಿಸಿದ್ದೆ. ನನಗೇನು ಇದ್ರ ಬಗ್ಗೆ ಏನೇನು ಮಾಹಿತಿ ಗೊತ್ತಿರಲಿಲ್ಲ. ನಾನು ಮನೆಗಿದ್ದೆ. ಅದಾದಾದ್ಮೇಲೆ ನಾನು ಲಾರಿಗೆ ಹೋಗಿದ್ದೆ. ಲಾರಿಗೆ ಹೋದ ಟೈಮಾಗೆ ನನಗೆ ಚಿತ್ತೂರು ಆಂಧ್ರದಿಂದ ಕರ್ಕೊಂಬಂದು ಸೈಬರ್ ಕ್ರೈಮ್ನವರು ವೆಂಕಟ್ ರೆಡ್ಡಿ, ಗಗನ, ಕೆಂಚಪ್ಪ, ಪಟೇಲ್ ಅಂತ 4 ಜನ ಅವ್ರು ಕರ್ಕೊಂಬಂದು ಇದು ರೂರಲ್ ಸ್ಟೇಷನ್ನು ಮುತ್ತೂರಾಜ್ ಸಾರಿಗೆ ಹ್ಯಾಂಡ್ ಓವರ್ ಕೊಟ್ಟರು. ಅವ್ರು ತಗೊಂಡೋಗಿ ರಾತ್ರಿ ಎಲ್ಲ ಒಂದು ಯಾವುದೋ ರೂಮಾಗೆ ಕೂಡಾಕಿ ನನಗೆ ಬೆಳಗಿನ ಜಾವ 5:15ಕ್ಕೆ ಬಂದುಬಿಟ್ಟು ಬಾರೋ ನಿನಗೆ ಒಂದು ಕೇಸ್ ಐತೆ ಹಿಂಗೆ ಅಂತ ಹೇಳಿದ್ರು. ನಾನು ಒಪ್ಕೊಂಡಿಲ್ಲ ನನಗೆ ಕೇಸು. ಅದಾದಮೇಲೆ ಡೈರೆಕ್ಟ್ ಕರ್ಕೊಂಡು ಹೋಗ್ತಾ ಟೀಮ್ ರೂಮಿಂದಾನೆ ಕಣ್ಣಿಗೆ ವಾಲ್ ಕಟ್ಕೊಂಡು ಡೈರೆಕ್ಟ್ ಹೋಗಿ 2 ಜನ ಅಲ್ಲಿ ಕೈ ಹಿಡ್ಕೊಂಡು ಗುಂಡು ಒಂದು ಕಾಲಿಗೆ ಹೊಡೆದ್ರು, ಒಂದು ಮೇಲೆ ಆಡಿಸಿದ್ರು. ಅದಾದಮೇಲೆ ಡೈರೆಕ್ಟು ಬಿಗ್ ಬಾಸ್ ಹೋಟ್ಲ್ ಹತ್ರ ನನಗೆ ಕಣ್ಣಿಗೆ ಟುವಾಲು ಜೀಪಾಗೆ ಓಪನ್ ಮಾಡಿದ್ರಲ್ಲ, ಅವಾಗ ನಾನು ನೋಡ್ಕೊಂಡಿದ್ದು ನನಗೆ ಕಾಲಿಂಗ್ ಆಗೈತೆ ಅಂತ. ಅದಾದಮೇಲೆ ಡೈರೆಕ್ಟ್ ತಗೊಂಡ್ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ನನಗೆ ಗೊತ್ತಿಲ್ಲ ಸರ್ ಯಾವ ಪ್ರಕರಣ ಅಂತ, ಅದನ್ನು ಹೇಳಿಲ್ಲ ಸರ್ ನನಗೇನಂತ ಮಾಹಿತಿನೂ ಗೊತ್ತಿಲ್ಲ. ನಮ್ಮ ಮನೆಯವರಿಗೂ ಮಾಹಿತಿ ಗೊತ್ತಿಲ್ಲ ಇದ್ರ ಬಗ್ಗೆ. ಎಲ್ಲ ಫೇಕ್ ನ್ಯೂಸ್ ಮಾಡಿ ಫೇಕ್ ಇದು ಮಾಡಿರೋದು ಸರ್. ನನ್ನ ಜೊತೆ ಅನ್ಯಾಯ ಮಾಡಿದ್ದಾರೆ. ಮುತ್ತೂರಲ್ಲಿ ಗುಂಡು ಹೊಡೆದು ಫುಲ್ ಟಾರ್ಚರ್ ಮಾಡಿದ್ರು ಸರ್. ಅಲ್ಲಿಂದ ಸೈಬರ್ ಕ್ರೈಮ್ನವರು ಕರ್ಕೊಂಬಂದ್ರಲ್ಲ, ಭಾರಿ ಟಾರ್ಚರ್ ಮಾಡಿದ್ರು. ನೀನು ಒಪ್ಕೊಳ್ಳೋ ಅಂತ. ನಾನು ಇರಲಿಲ್ಲ, ನಾನು ಒಪ್ಕೊಂಡಿಲ್ಲ ಸರ್ ಈ ಕೇಸಾಗಿ. ಸರ್ 2 ಕೇಸಾಗಿ ನಾನು ಜೈಲಿಗೆ ಹೋಗಿ ನಮ್ಮ ಮನೆಯಲ್ಲಿ 4 ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಹೊರಗಡೆ ಬಂದಿದ್ದೀನಿ ಸರ್. ನಾನು ಭಾರಿ ಅನುಭವಿಸ್ಬಿಟ್ಟಿದ್ದೀನಿ ಸರ್. ಡೈಲಿ ಪೇನ್ ಕಿಲ್ಲರ್ ಮಾತ್ರನೇ ತಗೊಂಡು ಮಲ್ಕೊಂತಿದ್ದೆ ನನಗೆ ಭಾರಿ ನೋವು ಕೊಟ್ಟಿದ್ದಾರೆ ಸರ್ ಮುತ್ತೂರಾಜ್ ಸರ್. ಫಸ್ಟ್ ಟೈಮು ಹೇಳಿದ್ರು 5 ಲಕ್ಷ ಅಲ್ಲ 10 ಲಕ್ಷ ಆಗಲಿ ನಾನು ಆಪ್ರೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಈಗ ಆ ರಾಡ್ ತೆಗಿಸ್ಬೇಕು ಟೈಮಾಗೆ ನಾವು ಫೋನ್ ಮಾಡಿದ್ರು, ಫೋನು ರಿಸೀವ್ ಮಾಡಿಲ್ಲ. ಬರ್ತೀನಂತ ಹೇಳಿದಷ್ಟೇ, ಬಂದು ನೋಡೋವಿಲ್ಲ, ಏನಂತ ಮಾಹಿತಿನೂ ತಿಳ್ಕೊಂಡಿಲ್ಲ ಸರ್. ನಾನು ಎಷ್ಟು ಹೇಳಿದ್ರು ನಾನು ಇಲ್ಲ ಸರ್ ಈ ಕೇಸಾಗಂದರೆ ನೀನು ಹಂಗೆ ಹಾಳು ಮಾಡ್ತಿದ್ದೆ ಹಿಂಗೆ ಹಾಳು ಮಾಡ್ತಿದ್ದೆ ಅಂತ. ಅವ್ರ ಹತ್ರ ಏನು ಎವಿಡೆನ್ಸ್ ಐತೆ ಕೇಳಿ ಸರ್. ಒಂದು ಎವಿಡೆನ್ಸು ಇಲ್ಲ ಸರ್ ಅವ್ರ ಹತ್ರ. ಕಣ್ಣಿಗೆ ಟುವಾಲ್ ಕಟ್ಟಿ ಹೊಡೆದ್ಬಿಟ್ಟು ಇಲ್ಲ ಪೊಲೀಸವರಿಗೆ ಚುಚ್ಚಕ್ಕೆ ಬಂದಿದ್ದಾರಾ ಅಂತಿದ್ದಾರೆ. ಅಲ್ಲಿಂದ ಹಿಡ್ಕೊಂಬಂದು ಫೇಕ್ ನ್ಯೂಸ್ ಮಾಡಿದಾರಲ್ಲ ನನ್ನ ಜೊತೆ. ನಾವು ಯಾರಿಗಂತ ಹೇಳಿ ಸರ್. ನನ್ನ ಹೆಸರು ಮೊಹಮ್ಮದ್ ಕಾಮ್ರಾನ್ ಅಂತ. ನನ್ನ ಹೆಸರು ನೀಲು ಫರ್ನಾಜ್ ಅಂತ ಹೇಳ್ಬಿಟ್ಟು, ನನ್ನ ಮಗನ ಹೆಸರು ದೊಡ್ಡ ಮಗನ ಹೆಸರು ಮೊಹಮ್ಮದ್ ಕಾಮ್ರಾನ್ ಅಂತ ಹೇಳ್ಬಿಟ್ಟು. ಏಪ್ರಿಲ್ 23ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಪೊಲೀಸ್ನವರಿಗೆ ದೂಕಿ ಯಾರೋ 3 ಓಡೋದ್ರು ಅಂತ ಹೇಳ್ಬಿಟ್ಟು, ಗಾಂಜಾ ಪೆಡ್ಲರ್ಸ್ ಅಂತವರು, ನಮಗೆ ಗೊತ್ತಿಲ್ಲ ಅದು. ಆ ಕೇಸ್ನಲ್ಲಿ ನನ್ನ ಮಗನ ಹೆಸರು ಹಾಕಿ ಪೊಲೀಸ್ನವರು ನ್ಯೂಸಲ್ಲೆಲ್ಲ ಹೇಳಿದ್ರು. ನನ್ನ ಮಗ, ನಾವು ಬೆಂಗಳೂರಲ್ಲಿ ಇರೋದು, ಬೆಂಗಳೂರಲ್ಲಿ ನನ್ನ ಮಗ ಬೆಳಗ್ಗೆನೇ ಹೇಳ್ದ, ಅಮ್ಮ ಈ ಥರ ಕೇಸ್ ಆಗಿದೆಯಂತೆ, ಈಗ ನನ್ನ ಹೆಸರು ಹಾಕಿದ್ದಾರೆ ನೋಡಮ್ಮ ಅಂತ ಅವನಂದ. ನಾನು ಅದಕ್ಕೆ ಲಾಯರಿಗೆ ಕಾಲ್ ಮಾಡಿದೆ. ಲಾಯರಿಗೆ ಕಾಲ್ ಮಾಡಿಬಿಟ್ಟು ನಾನು ಕೇಳಿದೆ, ಮೇಡಮ್ ಹಿಂಗೆ ಆಗಿದೆಯಲ್ಲ ಏನು ಮಾಡಬೇಕು ಅಂತ. ಈಗೇನು ಮಾತಾಡೋಕ್ಕಾಗಲ್ಲ, ಬೇಲ್ ತಗೊಂಡಾದ್ಮೇಲೆ ಮಾತಾಡೋಕ್ಕಾಗುತ್ತೆ ಅಂತ ಅವ್ರು ಅಂದರು. ಸರಿ ಆಯ್ತು ಮೇಡಮ್, ಬೇಲಿಗೆ ಅಪ್ಲೈ ಮಾಡಿರಿ ಅಂತ ನಾನು ಹೇಳಿದೆ. ಅದಾದಮೇಲೆ ಅದು 23ನೇ ತಾರೀಕಿಗೆ ಘಟನೆ ಆಗಿದ್ದು. ನಾವು 7ನೇ ತಾರೀಕು ನನ್ನ ಮಗ ಬೆಂಗಳೂರಿಂದ ಕೇರಳಕ್ಕೆ ಹೋಗೋಕ್ಕೋಸ್ಕರ ಅವ್ನ ಫ್ರೆಂಡಿನ ಲಾರಿಗೆ ಫೋನ್ ಮಾಡಿದ್ದ. ಅವನು ಡ್ರೈವರ್ ಕೆಲಸ ಮಾಡ್ತಾನೆ ನನ್ನ ಮಗ. ಅಮ್ಮ ಫೋನ್ ಮಾಡಿದ್ದ ಅವನು, ಅಮ್ಮ ಕೇರಳಕ್ಕೆ ಹೋಗಬೇಕು, ಹೋಗಿ ಬರ್ತೀನಿ ಅಂತ. ಸರಿ ಆಯ್ತು ಹೋಗು ಅಂತ ಹೇಳಿದ್ದಕ್ಕೆ ಅವ್ನು 7ನೇ ತಾರೀಕು ಮನೆ ಬಿಟ್ಟಿದ್ದವನು. 7ನೇ ತಾರೀಕಿಗೆ ಅವನು ಹೋಗಿ 8ನೇ ತಾರೀಕಿಗೆ ಮಧ್ಯಾಹ್ನ 2 ಗಂಟೆಯಿಂದ ಫೋನ್ ಸ್ವಿಚ್ ಆಫ್ ಆಯಿತು. ಅವರನ್ನು ಚಿತ್ತೂರಲ್ಲಿದ್ದಂತೆ. ಅವಾಗ ಸ್ವಿಚ್ ಆಫ್ ಆಯಿತು. ನಾವು ಸ್ವಿಚ್ ಆಫ್ ಆಗಿತ್ತಲ್ಲ, ನಾವು ಫೋನ್ ಮಾಡ್ತಾನೆ ಇದ್ವಿ. ನಾವು ಫೋನ್ ಮಾಡಿದ್ರೆ ಅದರಲ್ಲಿ ಸ್ವಿಚ್ ಆಫ್ ಅಂತ ಬಂತಲ್ಲ, ಮನೇಲೆಲ್ಲ ಟೆನ್ಷನ್ ಆಗಿಬಿಟ್ವಿ ನಾವು. ನಾನು ಅಂದ್ಕೊಂಡೆ ಲಾರಿಯಲ್ಲಿ ಇದ್ದಾನಲ್ಲ, ದೂರ ಇದ್ದಾನೆ, ಫೋನ್ ಏನೋ ಚಾರ್ಜ್ ಆಗಿಲ್ವೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಅವತ್ತು ರಾತ್ರಿ ಎಲ್ಲ ನಮಗೆ ಫೋನೇ ಬಂದಿಲ್ಲ. ಬೆಳಿಗ್ಗೆ 10:00ವರೆಗೆ ನನಗೆ ಇನ್ಸ್ಪೆಕ್ಟ್ರಿಂದ ಕಾಲ್ ಬರುತ್ತೆ. ರೂರಲ್ ಸ್ಟೇಷನ್ ಮುದ್ದುರಾಜ್ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಅವ್ರು ಫೋನ್ ಮಾಡಿದರು ನನಗೆ. ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು, ನಿನ್ನ ಮಗ ಇಲ್ಲಿ ಎಲ್ಲೋ ಓಡೋಗ್ತಾ ಇದ್ದ, ನಾನು ಕಾಲಿಗೆ ಗುಂಡು ಹೊಡ್ತಿದ್ದೀನಿ ಅಂತ ಅವ್ರು ಹೇಳಿದರು. ಯಾಕೆ ಸರ್, ಯಾಕೆ ಹೊಡೆದ್ರಿ ಹಂಗೆ ಅಂದರೆ, ಹಾಸ್ಪಿಟ್ಲ್ ಹತ್ರ ಬರ್ರಿ ಅಂತ ಹೇಳಿದರು. ನಾನು ತುಮಕೂರಲ್ಲಿದ್ದೆ. ನನಗೆ ಸಡನ್ನಾಗಿ ಫೋನ್ ಬಂತಲ್ಲ, ಅಲ್ಲಿಂದ ಕಾರಲ್ಲಿ ನನ್ನ ತಮ್ಮ ಕರ್ಕೊಂಬಂದು ಬಿಟ್ಟು ಹೋದ ನನಗೆ. ನಾನು ಹೋಗಿ ನೋಡಿದ್ರೆ ನನ್ನ ಮಗನಿಗೆ ಕಾಲಿಗೆ ಗುಂಡು ಹೊಡೆದಿದ್ರು. ಅಂದರೆ ಈ ಕೇಸಲ್ಲೇ ಇಲ್ಲ ನನ್ನ ಮಗ. ಸುಮ್ಮನೆ ಆದರೂ ಅವನ ಹೆಸರು ತಗೊಂಡು ಅವನಿಗೆ ಸುಮ್ಮನೆ ಬಲಿಪಶು ಮಾಡಿಬಿಟ್ರು ನನ್ನ ಮಗನಿಗೆ. ನಾನು ಅವಾಗೆಲ್ಲ ಮುದ್ದುರಾಜ್ ಸರಿಗೆ, DOSP ಸಾಹೇಬ್ರಿಗೆ ಎಲ್ಲರಿಗೂ ಕೇಳಿದ್ದಕ್ಕೆ, ಇಲ್ಲ ಈ ಕೇಸಲ್ಲಿ ನಿನ್ನ ಮಗ ಇದ್ದ ಅಂತಲೇ ಅವ್ರು ಹೇಳಿದರು. ನನ್ನ ಮಗ, ಅಮ್ಮ ನಾನು ಬಂದೇ ಇಲ್ಲ, ನಾನು ಇರಲೂ ಇಲ್ಲ ಇಲ್ಲಿಗೆ, ನನಗೆ ಗೊತ್ತಿಲ್ಲ. ಚಿತ್ತೂರಿಂದ ಪೆಟ್ರೋಲ್ ಬಂಕಿಂದ ಸ್ವಲ್ಪ ಮುಂದೆ ಪೆಟ್ರೋಲ್ ಹಾಕಿಸಿ ನಿಲ್ಲಿಸಿದ್ದೆ, ಡೀಸೆಲ್ ಹಾಕಿಸಿ. ಇವರು ಪೊಲೀಸ್ನವ್ರು ಸೈಬರ್ ಕ್ರೈಮ್ನವರು ವೆಂಕಟೇಶ್ ರೆಡ್ಡಿ, ಇನ್ನೂ 3-4 ಜನ ಅವ್ರು ಪೊಲೀಸ್ನವ್ರು ಬಂದು, ಗಗನ ಮತ್ತು ಇನ್ನೂ ಒಂದು ಕೆಂಚಪ್ಪ ಮತ್ತು ಪಾಟೇಲ ಅಂತ ಹೇಳ್ಬಿಟ್ಟು 4 ಜನ ಕಾರಲ್ಲಿ ಬಂದು ನನ್ನ ಮಗನಿಗೆ ಹಿಂಸೆ ಕೊಟ್ಟು ಅಲ್ಲಿಂದ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದು ರಾತ್ರಿ ಎಲ್ಲ ಇಲ್ಲಿ ಚಿತ್ರದುರ್ಗಕ್ಕೆ ಕರ್ಕೊಂಬಂದು ರಾತ್ರಿ ಎಲ್ಲ ಒಂದು ರೂಮಲ್ಲಿ ಕೂಡ ಹಾಕಿ ಬೆಳಗ್ಗೆ 5:30-6 ಗಂಟೆ ಅಷ್ಟೊತ್ತಿಗೆ ಕಾಲಿಗೆ ಗುಂಡು ಹೊಡೆದಿದ್ದಾರೆ. ರೈಟ್ ಸೈಡಿಂದು ಒಂದು ಆಪ್ರೇಷನ್ ಆಗಿದೆ ನನ್ನ ಮಗನಿಗೆ. ಅವನು ಗಾಡಿಯಲ್ಲಿ ಬಿದ್ದು ಆಪ್ರೇಷನ್ ಆಗಿತ್ತು.
ಅದು ಈ ಕಡೆ ಕಾಲು ಯಾವ್ದು ಚೆನ್ನಾಗಿದೆ ಅಂತ ಕೇಳಿಬಿಟ್ಟು ಮುದ್ದುರಾಜ್ ಸಾಹೇಬರು ಲೆಫ್ಟ್ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಅವರು. ನನ್ನ ಮಗ ಏನು ರೇಪಿಸ್ಟ್ ಅಲ್ಲ, ನನ್ನ ಮಗ ಏನು ಪೆಡ್ಲರ್ ಅಲ್ಲ. ನನ್ನ ಮಗಂಗೆ ಸುಮ್ಮನೆ ಆದರೂ ಈ ಕೇಸಲ್ಲೆಲ್ಲ ಫಿಟ್ ಮಾಡಿಬಿಟ್ಟು ನನ್ನ ಮಗಂಗೆ ಭಾಳ ಅನ್ಯಾಯ ಮಾಡಿದ್ದಾರೆ ಅವರು. ನನಗೆ ನ್ಯಾಯ ಬೇಕು. ನಾನು ಕೇಳ್ತಾ ಇರೋದು ಅವ್ರು ಕರ್ಕೊಂಬಂದ್ರಲ್ಲ, ಒಂದು 10 ಕೇಸ್ ಹಾಕಬೇಕಾಗಿತ್ತು. ನಾನು ರಿಲೀಸ್ ಮಾಡಿಸ್ಕೊಂತಿದ್ದೆ. ಅವನೇನು ಅವ್ನು ರೇಪಿಸ್ಟ್ ಅಲ್ವಲ್ಲ, ಅವನು ಗಾಂಜಾ ಪೆಡ್ಲರ್ ಅಲ್ಲ. ಅವನೇನು ದೊಡ್ಡ ಗ್ಯಾಂಗ್ ಕಟ್ಕೊಂಡಿಲ್ಲ. ಹುಡುಗರ ಜೊತೆ ಏನು ಗ್ಯಾಂಗ್ ಇಲ್ಲ, ಏನೂ ಇಲ್ಲ ಅವನದು. ಅವನದೇನು ಫ್ಯಾನ್ ಪೇಜ್ ಇಲ್ಲ, ಏನೂ ಇಲ್ಲದ್ದು. ಅವನು ಏನಂತ ಇದು ಮಾಡಿರಲಿಲ್ಲ. ಅವನು ಇಲ್ಲಿ ಓಡೋಗ್ತಾ ಇದ್ದ. ಸುಮ್ಮನಾದ್ರೂ ಕತೆ ಮಾಡಿದ್ದಾರೆ, ದೊಡ್ಡದೊಂದು ಕತೆ ಮಾಡಿಬಿಟ್ಟಿದ್ದಾರೆ ಅವರು. ಪೊಲೀಸ್ನವ್ರಿಗೆ ಹೊಡೆದೋಗ್ತಾ ಇದ್ದ, ಜೀಪಲ್ಲಿ ನೋಡಿ ಎದ್ರುಕೊಂಡು ಓಡೋಗ್ತಾ ಇದ್ದ. ಅದಕ್ಕೆ ನಾವು ಗುಂಡು ಹೊಡೆದಿದ್ದೀವಿ ಅಂತ ಅವ್ರು ಕೊಟ್ಟಿದ್ದಾರೆ. ಅವ್ರು ಒಂದಾದರೂ ಪ್ರೂಫು ನನ್ನ ಮಗ ಮಾಡಿದಾನೆ ಆಗಿದ್ರೆ ಅವ್ರು ಏನು ಶಿಕ್ಷೆ ಕೊಡ್ತಾರೋ ಕೊಡಲಿ. ನನ್ನ ಮಗ ಈ ಕೇಸಲ್ಲಿಲ್ಲ. ದಯವಿಟ್ಟು ನನಗೆ ನ್ಯಾಯ ಬೇಕು. ನಾನು ಒಂದೇ ಕೇಳ್ತಾ ಇರೋದು. ಯಾರು ಏನು ಚಿತ್ರದುರ್ಗದಲ್ಲಿ ಏನು ಮಾಡ್ತಾನೆ ಇಲ್ವಾ ಸರ್? ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಬಿಟ್ಟು ನನ್ನ ಮಗನಿಗೆ ಗಾಂಜಾ ಪೆಡ್ಲರ್ ಅಂತ ಕೊಟ್ಟಿದ್ದಾರಲ್ಲ ಇವರು. ಅವನೇನು ಅವನದು ಫೋನ್ ಟೆಸ್ಟ್ ಮಾಡಬೇಕಾಗಿತ್ತು. ಆಮೇಲೆ ಅವ್ನ ಕಾಲ್ ಲಿಸ್ಟು, ಬ್ಯಾಂಕ್ ಡೀಟೇಲ್ಸ್ ಪ್ರತಿಯೊಂದು ಚೆಕ್ ಮಾಡಬೇಕಾಗಿತ್ತು ಇವರು. ಅಕಸ್ಮಾತ್ ಇದ್ದರೆ ಅವ್ನು ಮಾಡ್ತಿದ್ರೆ ನಾವು ಕೇಳೋಕ್ಕಾಗ್ತಾ ಇರಲಿಲ್ಲ. ಅನ್ಯಾಯವಾಗಿ ನನ್ನ ಮಗನಿಗೆ ಸುಮ್ಮನಾದರೂ ಈ ಕೇಸ್ನಲ್ಲಿ ಸಿಕ್ಕಾಕ್ಸಿ ಅವರೇ ಆಪ್ರೇಷನ್ ಮಾಡಿಸಿದ್ರು. ಅವರೆಲ್ಲ ನಾವು ನೋಡ್ಕೊಳ್ತೀವಿ, ಏನೋ ಆಗಿಬಿಟ್ಟಿದೆ, ನೀವೇನೋ ಮಾಡೋಕ್ಕಾಗಲ್ಲ, 5-10 ಲಕ್ಷ ಖರ್ಚಾಗಲಿ, ನಾನು ಮಾಡ್ತೀನಿ, ನಾನು ತೋರಿಸ್ತೀನಿ ಅಂತ ಮುದ್ದುರಾಜ್ ಹೇಳಿ ಆಪ್ರೇಷನ್ ಅವನೇ ಮಾಡಿಸಿದ್ದು. ಅದಾದಮೇಲೆ ಬಂದು ಒಂದು ಸತಿ ನೋಡ್ಕೊಂಡು ಹೋದ್ರು. ತಿರ್ಗಾ ಒಂದು ಸತಿ ಬಂದೇ ಇಲ್ಲ ಅವರು. ಮತ್ತು ರಾಡ್ ತೆಗಿಬೇಕಾಗಿತ್ತು. ರಾಡ್ ತೆಗ್ಸೋಕ್ಕೋಸ್ಕರ ಭಾಳ ಪ್ರಯತ್ನ ಮಾಡಿಬಿಟ್ಟೆ. ಎಲ್ಲ ಪ್ರತಿಯೊಂದು ಸ್ಟೇಷನ್ ಹತ್ರ ಹೋಗಿ ಹೇಳಿದ್ದೀನಿ. ಪ್ರತಿ ಒಂದು ಸ್ಟೇಷನ್ ಹತ್ರನೂ ಹೋಗಿ ನಾನು ಬೇಡ್ಕೊಂಡಿದ್ದೀನಿ. ಯಾರೂ ನನಗೆ ಬಂದಿಲ್ಲ, ನನಗೆ ಯಾರೂ ಸಹಾಯ ಮಾಡಿಲ್ಲ. ಈ ಥರ ಮಾಡಬಾರ್ದಾಗಿತ್ತು ಅವರು. ನನ್ನ ಹತ್ರ ಏನಂದ್ರು, ಆಯಿತು ಅನ್ಯಾಯವಾಗಿ ಆಗಿಬಿಟ್ಟಿದೆ ಅಮ್ಮ, ಏನೂ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದರು. ನಾನು ಪ್ರತಿಯೊಂದು ಸತಿನೂ ಹೋಗಿ ಎಲ್ಲ ಕ್ವಶನು ಕೇಳಿದ್ದೀನಿ. ಹಿಂಗೆ ಯಾಕೆ ಮಾಡಿದ್ದೀನಿ ನನ್ನ ಮಗಂದು, ಏನೋ ಆಗಿಬಿಟ್ಟಿದ್ಯಮ್ಮ, ಏನೂ ಮಾಡೋಕ್ಕಾಗಲ್ಲ ಅಂತ DYSP ಸಾಹೇಬರು ಹೇಳಿದರು. ದಿನಾಂಕರ್ ಸರ್ ಅವರು ಹೇಳಿದರು. ನಾನು ಹೋಗಿ ಅವ್ರಿಗೆ ಕೇಳಿದ್ದಕ್ಕೆ, ನಾನೇನು ಗುಂಡು ಹೊಡೆದಿಲ್ಲ, ಯಾವನ್ ಗುಂಡು ಹೊಡೆದಿದ್ದಾನೋ ಅವನ ಮನೆ ಹತ್ರ ಹೋಗಿ ಕೇಳೋಗು ಅಂತ ಅವ್ರು ಹೇಳ್ತಾರೆ. ಇದು ನನ್ನ ಮಗನ ಮೊಬೈಲು, ಲೈಸೆನ್ಸು ಪ್ರತಿಯೊಂದು ಅವನ ಹತ್ರನೇ ಇದೆ, ಅವ್ರ ಹತ್ರನೇ ಇದೆ. ಅವ್ರು ಅದನ್ನು ಕೊಡ್ತಾ ಇಲ್ಲ. ಕೇಳಿದರೆ ಅವ್ರ ಹತ್ರ ಇದೆ ಅಂತಾರೆ. ಸೈಬರ್ನವ್ರ ಹತ್ರ ಹೋಗಿ ಕೇಳಿದರೆ ಇಲ್ಲ, ಆ ಸ್ಟೇಷನ್ ಹತ್ರ ಇದೆ ಅಂತ ಅವ್ರು ಹೇಳ್ತಾರೆ. ನಾನು ಎಲ್ಲಿ ಹೋಗಿ ಕೇಳಬೇಕು, ಯಾರ ಹತ್ರ ಹೋಗಿ ಕೇಳಬೇಕು? ನನಗೆ ಪ್ರತಿಯೊಂದು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮನವಿ ದಾವಣಗೆರೆ IG ಹತ್ರ ಕೊಟ್ಟಿದ್ದೀನಿ, ಬೆಂಗಳೂರು DIG ಸಾಹೇಬ್ರ ಹತ್ರ ಕೊಟ್ಟಿದ್ದೀನಿ, ಮಾನವ ಹಕ್ಕು ಇದೆಯಲ್ಲ ಅಲ್ಲೂ ಕೊಟ್ಟಿದ್ದೀನಿ. ಎಲ್ಲ ಪ್ರತಿಯೊಂದು ಜಾಗದಲ್ಲೂ ನಾನು ಕೊಟ್ಟಿದ್ದೀನಿ. ಇನ್ನೂ ಉತ್ತರ ಏನೂ ಕೊಟ್ಟಿಲ್ಲ. ಅವರಿಗೆಲ್ಲ ನಾವು ಇದು ಕಳಿಸ್ಬಿಟ್ಟು ನಾವು ಕರೆಸಿ ನಾವು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದೆ. ನನ್ನ ಮಗನಿಗೆ ನ್ಯಾಯ ಬೇಕು. ಸುಮ್ಮನೆ ಇಲ್ಲಿದ್ದ ಕೇಸಲ್ಲಿ ನನ್ನ ಮಗನಿಗೆ ಫಿಟ್ ಮಾಡಿದಾರಲ್ಲ, ಅಕಸ್ಮಾತ್ ಆ ಕೇಸಲ್ಲಿ ಅವನು ಇದ್ದಾನೆ ಅಂತ ಪ್ರೂವ್ ಆದರೆ ಮೇಲ್ಗಡೆ ಯಾರ್ಯಾರು ಅಧಿಕಾರಿಗಳಿದ್ರು ಅದಕ್ಕೆಲ್ಲರಿಗೂ ಕೇಸ್ ಕೊಡಲಿ. ಅದರಲ್ಲಿ ನನ್ನ ಮಗ ಇದ್ದಾನೆ ಅಂದರೆ ಅವ್ರು ಏನು ಶಿಕ್ಷೆ ಕೊಡ್ತಾರೋ ನಾನು ಕೇಳಲ್ಲ. ಇಲ್ಲಾಂದರೆ ನನ್ನ ಮಗನಿಗೆ ನ್ಯಾಯ ಬೇಕು ಸರ್. ಎಲ್ಲಿ ತನಕ ಹೋರಾಡೋದಿದೆಯೋ ಅಲ್ಲಿ ತನಕನೂ ನಾನು ಹೋರಾಡ್ತೀನಿ. ಎಲ್ಲಿ ತನಕ ಹೋಗಬೇಕು ಅಲ್ಲಿ ತನಕನೂ ನಾನು ಹೋಗ್ತೀನಿ. ನನ್ನ ಮಗ ತಪ್ಪು ಮಾಡಿಲ್ಲ.